Hello everyone, I am Santosh. Today we are going to discuss the next part in data structures, that is selection sort. Last class ನಲ್ಲಿ ನಾವು ಬಬಲ್ ಸಾರ್ಟ್ ಅಂದ್ರೆ ಏನು ಅಂಡ್ ಹೌ ದಿ ಬಬಲ್ ಸಾರ್ಟ್ ವಿಲ್ ವರ್ಕ್, ಆಮೇಲೆ ಅದರ ಮೇಲೆ ಪ್ರೋಗ್ರಾಮ್ ಮತ್ತು ಟ್ರೇಸ್ ಕೂಡ ಮಾಡಿದ್ವಿ. ಇವಾಗ ಅನದರ್ ಮೆಥಡ್ ಆಫ್ ಸಾರ್ಟಿಂಗ್ ಟೆಕ್ನಿಕ್, ದಟ್ ಈಸ್ ಸೆಲೆಕ್ಷನ್ ಸಾರ್ಟ್ ಬಗ್ಗೆ ನೋಡೋಣ. ಓಕೆ, already you know what is sorting. Sorting andre arranging the set of items in a systematic order. It can be in ascending order or in descending order. Okay, let us see what is selection sort. Selection sort andre enu anta nodona. It is a simplest sorting algorithm. Idu kuda ondu simplest sorting algorithm. And as the name suggests, it is based on selection of the items. Selection of the items. ಹೆಸರಲ್ಲೇ ಇದೆ ಸೆಲೆಕ್ಷನ್ ಸಾರ್ಟ್ ಅಂತ ಇದೆ. ಅದರ ಅರ್ಥ ಏನು, ನಾವು ಸೆಲೆಕ್ಟ್ ಹೇಗೆ ಮಾಡ್ತೀವಿ ಅದರ ಮೇಲೆ ಆಟೋಮೆಟಿಕಲಿ array will be sorted in ascending as well as in or in descending order. Okay, let us see what is exactly the selection sort is. In selection sort, or how the selection sort will work anta nodona. In this technique, the smallest item, for example, if you want to go for ascending order, ನಾವು ascending order ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳೋಣ. ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತಾ ಇದೀವಿ ಅಂತ ಅನ್ಕೊಂಡು ಇಲ್ಲಿ ಏನ್ ಮಾಡ್ತೀವಿ, ಪ್ರತಿ ಬಾರಿ ಸ್ಮಾಲೆಸ್ಟ್ ಐಟಮ್ ಅನ್ನ ಸೆಲೆಕ್ಟ್ ಮಾಡ್ತೀವಿ, ಅದನ್ನ ಫಸ್ಟ್ ಪೊಸಿಷನ್ ಆಫ್ ದಿ ಅರೇ ನಲ್ಲಿ ಪ್ಲೇಸ್ ಮಾಡ್ತೀವಿ. ಓಕೆ, ದಟ್ ಓನ್ಲಿ ಐ ಆಮ್ ಗೋಯಿಂಗ್ ಟು ರೈಟ್ ಇನ್ ದಿಸ್ ಟೆಕ್ನಿಕ್. ಸೊ ಇನ್ ದಿಸ್ ಮೆಥಡ್, ದ ಸ್ಮಾಲೆಸ್ಟ್ ಐಟಮ್ ಅಮಂಗ್ ದಿ ಲಿಸ್ಟ್ ಆಫ್ ಐಟಮ್ಸ್, the smallest item among the list of items is selected and placed at first position. Placed at first position, and then the second smallest item, is selected and placed at the second position. Placed at the second position in the array. And like this, the process continues. The process continues till the last item ವರೆಗೂ, ಅಥವಾ ಫೈನಲಿ ಲಾಸ್ಟ್ ಐಟಮ್ ನಮಗೆ ಸಿಗೋವರೆಗೂ, ಅಥವಾ ಲಾಸ್ಟ್ ಐಟಮ್ ವಿಲ್ ಬಿ, ವಿ ಆರ್ ಗೋಯಿಂಗ್ ಟು ಪುಟ್ ಇಟ್ ಇನ್ ದ ಕರೆಕ್ಟ್ ಪೊಸಿಷನ್. ವೆರಿ ಸಿಂಪಲ್. ಸೆಲೆಕ್ಷನ್ ಸಾರ್ಟ್ ಅಂದ್ರೆ ನಮಗೆ ಲಿಸ್ಟ್ಸ್, ಒಂದು ಸೆಟ್ ಆಫ್ ಅರೇ ಆಫ್ ಐಟಮ್ಸ್ ಇರುವಂತ ಒಂದು ಅರೇ ನಮಗೆ ಇರುತ್ತೆ. ಅದರಲ್ಲಿ ಏನ್ ಮಾಡಬೇಕು, ಅಂಡ್ ಯು ಆರ್ ಡೂಯಿಂಗ್ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಮಾಡ್ತಾ ಇದೀರಂದ್ರೆ ವಿ ಆರ್ ಸೆಲೆಕ್ಟಿಂಗ್ ದ ಸ್ಮಾಲೆಸ್ಟ್ ಐಟಮ್ ಅಮಂಗ್ ದಿ ಅರೇ ಅಂಡ್ ವಿ ಆರ್ ಪ್ಲೇಸಿಂಗ್ ಇಟ್ ಅಟ್ ದಿ ಫಸ್ಟ್ ಪೊಸಿಷನ್. ಅರೇ ಒಳಗೆ ಯಾವ್ದು ಸ್ಮಾಲೆಸ್ಟ್ ಐಟಮ್ ಇದೆನೋ ಅದನ್ನ ಸೆಲೆಕ್ಟ್ ಮಾಡಿ ಫಸ್ಟ್ ಪೊಸಿಷನ್ ಅಲ್ಲಿ ಹಾಕ್ಬೇಕು. ಅರೇನಲ್ಲಿ ಸೆಕೆಂಡ್ ಸ್ಮಾಲೆಸ್ಟ್ ಐಟಮ್ ಯಾವ್ದಿದೋ ಅದನ್ನ ಸೆಲೆಕ್ಟ್ ಮಾಡಿ ಸೆಕೆಂಡ್ ಪೊಸಿಷನ್ ಅಲ್ಲಿ ಹಾಕ್ಬೇಕು. ಅರೇನಲ್ಲಿ ಥರ್ಡ್ ಸ್ಮಾಲೆಸ್ಟ್ ಐಟಮ್ ಯಾವ್ದಿದೆಯೋ ಅದನ್ನ ಸೆಲೆಕ್ಟ್ ಮಾಡಿ ಥರ್ಡ್ ಪೊಸಿಷನ್ ಅಲ್ಲಿ ಹಾಕ್ಬೇಕು. ಇದೇ ತರ ನಾವು ಎಲ್ಲಾ ಐಟಮ್ಸ್ ಅನ್ನ ಪರ್ಫೆಕ್ಟ್ ಆಗಿ ಪೊಸಿಷನ್ ಮಾಡ್ತಾ ಹೋದ್ರೆ ವಿಲ್ ಗೆಟ್ ದಿ ಸಾರ್ಟೆಡ್ ಅರೇ. ಫೈನಲಿ ನಮ್ಗೆ ಏನ್ ಸಿಗುತ್ತೆ, ಒಂದು ಸಾರ್ಟೆಡ್ ಅರೇ ಸಿಗುತ್ತೆ. ಓಕೆ, ವೆರಿ ಸಿಂಪಲ್. ಲೆಟ್ ಅಸ್ ಸಿ ವಿತ್ ಅನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ನೋಡಿ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, n is equal to 4 ಅಂತ ತಿಳ್ಕೊತೀನಿ. ಅಂದ್ರೆ we have 4 items in the array.
ಏನಾದರೂ ನಾವು ಸಾರ್ಟ್ ಮಾಡ್ಬೇಕಂದ್ರೆ ವಿ ನೀಡ್ ಸೆಟ್ ಆಫ್ ಐಟಮ್ಸ್. ಆ ಸೆಟ್ ಆಫ್ ಐಟಮ್ಸ್ ಅನ್ನ ನಾವು ಏನು ಯೂಸ್ ಮಾಡ್ಕೊಂಡು ತೋರಿಸ್ತಾ ಇದ್ವಿ, ಅರೇ ಯೂಸ್ ಮಾಡಿಕೊಂಡು ತೋರಿಸ್ತಾ ಇದ್ವಿ. ಫಾರ್ ಎಕ್ಸಾಂಪಲ್, ಫಸ್ಟ್ ಐಟಮ್ is 7, 5, 2, 3. Okay, very simple. Selection sort works based on selecting the items. ಫಸ್ಟ್ ಸ್ಟೆಪ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಐ ವಿಲ್ ರೈಟ್ ಸ್ಟೆಪ್ 1. First I will select the smallest item or find the smallest item. Exchange it with the item in the first position. Exchange it with the item in the first position. ಓಕೆ, ಹಾಗಿದ್ರೆ ಈ ಅರೇನಲ್ಲಿ ಯಾವ್ದು ಸ್ಮಾಲೆಸ್ಟ್ ಐಟಮ್ ಇದೆ ಅದನ್ನ ನಾನು ಸೆಲೆಕ್ಟ್ ಮಾಡಬೇಕು, ಅದನ್ನ ಫಸ್ಟ್ ಪೊಸಿಷನ್ ಅಲ್ಲಿ ಹಾಕಬೇಕು. ಹಾಗಿದ್ರೆ ಫಸ್ಟ್ ಪೊಸಿಷನ್ ಅಲ್ಲಿರೋ ಐಟಮ್ ಎಲ್ಲಿ ಹೋಗ್ಬೇಕು ಅಂದ್ರೆ ಅದು ಆಲ್ರೆಡಿ ನಾವು ಯಾವ ಸ್ಮಾಲೆಸ್ಟ್ ಐಟಮ್ ಸೆಲೆಕ್ಟ್ ಮಾಡಿದ್ವಿಲ್ಲ ಆ ಪೊಸಿಷನ್ ಅಲ್ಲಿ ಆ ಫಸ್ಟ್ ಐಟಮ್ ಹೋಗಿ ಪ್ಲೇಸ್ ಆಗುತ್ತೆ. ಓಕೆ, ದಿಸ್ ಇಸ್ ಮೀನ್ಸ್ ಎಕ್ಸ್ಚೇಂಜಿಂಗ್ ದ ಐಟಮ್ಸ್. ಸ್ಮಾಲೆಸ್ಟ್ ಐಟಮ್ ಸೆಲೆಕ್ಟ್ ಮಾಡ್ರಿ and exchange it with the item in the first position like this. I will show you. ಹಾಗಿದ್ರೆ we have 4 items. ಇದರಲ್ಲಿ ಸ್ಮಾಲೆಸ್ಟ್ ಐಟಮ್ ಯಾವುದು? I want to show you like this. ಸ್ಮಾಲೆಸ್ಟ್ ಐಟಮ್ ಯಾವುದು? 2. You should select it, find it and place it at the first position or exchange it with the item in the first position. ಫಸ್ಟ್ ಪೊಸಿಷನ್ ಅಂದ್ರೆ ಯಾವುದು? 0th ಪೊಸಿಷನ್. ಹಾಗಿದ್ರೆ 2 ಎಲ್ಲಿ ಬಂತು? 0th ಪೊಸಿಷನ್ ಬಂತು. 7 ಎಲ್ಲಿ ಬಂತು? ಸೆಕೆಂಡ್ 2 ಅನ್ನೋ ಪೊಸಿಷನ್ ನಲ್ಲಿ ಅದು ಬಂತು. ಓಕೆ, ಇದು ಸ್ಟೆಪ್ 1 ವಿ ಹ್ಯಾವ್. ಸ್ಟೆಪ್ 2 ನಲ್ಲಿಯೂ ಕೂಡ ಸೇಮ್ ಪ್ರೊಸೆಸ್ ಅನ್ನ ನಾವು ರಿಪೀಟ್ ಮಾಡ್ತೀವಿ. ಇದು ಎಲ್ಲಿವರೆಗೂ ಆಗ್ಬೇಕು? ಲಾಸ್ಟ್ ಐಟಮ್ ವರೆಗೂ this will continue. Now find the again next smallest ಅಥವಾ smallest item. Next smallest item and exchange it with the item in the second position. ಇವಾಗ ಏನ್ ಮಾಡಬೇಕು? ಸೆಕೆಂಡ್ ಸ್ಮಾಲೆಸ್ಟ್ ಐಟಮ್ ಅನ್ನ ಕಂಡು ಹಿಡಿಬೇಕು, ಅದನ್ನ ಸೆಕೆಂಡ್ ಪೊಸಿಷನ್ ಅಲ್ಲಿ ಹಾಕಬೇಕು. ಅಂಡ್ ಯು ಕ್ಯಾನ್ ಸಿ ಹೌ ದ ಅರೇ ಲುಕ್ಸ್ ಲೈಕ್. ನಾವು ನೋಡಿ, ಅವಾಗ ನಾವು ಎಕ್ಸ್ಚೇಂಜ್ ಮಾಡಿದ್ಮೇಲೆ ಅರೇ ಹೇಗೆ ಕಾಣಿಸ್ತಾ ಇತ್ತು? ಫಸ್ಟ್ ಇಟ್ ಈಸ್ 2, 5, 7, 3. ಇಲ್ಲಿ ನಾವು ಎಕ್ಸ್ಚೇಂಜ್ ಮಾಡಿದ್ವಿ, ಆ ಎಕ್ಸ್ಚೇಂಜ್ ಮಾಡಿದ್ದನ್ನ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಸ್ಮಾಲೆಸ್ಟ್ ಐಟಮ್ ಯಾವುದು? ಅಥವಾ ಇಲ್ಲಿ ಜಸ್ಟ್ ನೀವು ಅಬ್ಸರ್ವ್ ಮಾಡಿ, ಯಾವ್ದು ಸ್ಮಾಲೆಸ್ಟ್ ಐಟಮ್ ಇದೆ ಅದು ಎಕ್ಸಾಕ್ಟ್ಲಿ ತನ್ನ ಪೊಸಿಷನ್ ಅಲ್ಲಿ ಪರ್ಫೆಕ್ಟ್ ಆಗಿ ಫಿಟ್ ಆಗಿಬಿಟ್ಟಿದೆ. ಅಂದ್ರೆ ಫಸ್ಟ್ ಐಟಮ್ ಏನಿದು ಆಲ್ರೆಡಿ ಇಟ್ ಈಸ್ ಸಾರ್ಟೆಡ್. ಅಂಡ್ ನೆಕ್ಸ್ಟ್ ಸ್ಮಾಲೆಸ್ಟ್ ಐಟಮ್ ಯಾವುದು? ಇವಾಗ 3 ಅನ್ನ ಫೈಂಡ್ ಮಾಡಿ, ಸೆಲೆಕ್ಟ್ ಮಾಡಿ, place it at this second position or exchange it with the item in the second position. ಹಾಗಿದ್ರೆ we are moving into the next step and ಅಲ್ಲಿ ಅರೇ ಹೇಗೆ ಕಾಣುತ್ತೆ ಅಂತ ನಾವು ನೆಕ್ಸ್ಟ್ ನೋಡೋಣ. ಇವಾಗ ಏನ್ ಮಾಡಬೇಕು? ಎಕ್ಸ್ಚೇಂಜ್ ಆದ ತಕ್ಷಣ ಅಥವಾ ನೀವು ಎಕ್ಸ್ಚೇಂಜ್ ಆದ ತಕ್ಷಣ ಹೇಗೆ ಕಾಣಿಸುತ್ತೆ ಅಂತ ಇಲ್ಲಿ ಒಂದ್ಸರಿ ಬರ್ಕೊಂಬಿಡಿ. ದಿಸ್ ವಿಲ್ ಬಿ ವೆರಿ ನೈಸ್ ಫಾರ್ ಯು. ಅಂದ್ರೆ 2, 5, 7, 3 ಇದು ಎಕ್ಸ್ಚೇಂಜ್ ಆದ ತಕ್ಷಣ ಹೇಗೆ ಕಾಣುತ್ತೆ ಅಂತ ಇಲ್ಲಿ ನಾನು ಪಿಕ್ಚರ್ ಇಲ್ಲಿ ತೋರಿಸ್ಬಿಡ್ತೀನಿ. 2, 3, 7, 5. ಓಕೆ, at the third step what we are going to do?
Again, the same process. Find the next smallest item and exchange it with the item in the third position. Third position. See, every time we are repeating the same process. ಹಂಗಿದ್ರೆ ನಾವು ಪ್ರೋಗ್ರಾಮ್ ಮಾಡುವಾಗ ಇಲ್ಲಿ ಲೂಪ್ ಅನ್ನ ಯೂಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಓಕೆ, ಇವಾಗ we have the new array that I will write here. We have 2, 3, 7, 5, 0, 1, 2, 3. ಹಾಗಿದ್ರೆ ನೆಕ್ಸ್ಟ್ ಸ್ಮಾಲೆಸ್ಟ್ ಐಟಮ್ ಯಾವುದು? 3 ಆದ ತಕ್ಷಣ ಫಸ್ಟ್ ಸ್ಮಾಲೆಸ್ಟ್ ಐಟಮ್ ಇಸ್ 2, ನೆಕ್ಸ್ಟ್ ಸ್ಮಾಲೆಸ್ಟ್ ಐಟಮ್ ಇಸ್ 3, ನೆಕ್ಸ್ಟ್ ಸ್ಮಾಲೆಸ್ಟ್ ಐಟಮ್ ಇಸ್ 5. You find it and exchange it with the item in the third position. Third position ಅಂದ್ರೆ 0, 1, 2. It is third position. Okay, very simple. We are doing the same process. ಹಾಗಿದ್ರೆ what array I have got now? The resultant array we have got, that is ನೋಡಿ 2, 3, 5, 7, and you can see this is the sorted array. Okay, I am shading it like this. Idu sorted agide anta torsakke I am shading it. This is the sorted array. Okay, finally we have got the sorted array by doing the same process. Same process andrenu, selecting the smallest item and placing it into the first position or exchanging it with the item in the first position. Select the second item, second smallest item, exchange it with the item in the second position. Like this we are going to do the same process again and again, and we are going to get the sorted array. This is very simplest sorting algorithm. ಇದನ್ನೇ ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಕೋಡ್ ಮಾಡಿ ನೋಡೋಣ. ಓಕೆ, if you have any doubt you can comment. Okay, thank you.